ಜಿಮ್ಮಿಗೆ ಬಂದಾಗ ಒಂದೇ ಎಕ್ಸಸೈಸ್ ಇಷ್ಟ ಆಗಲ್ಲ, ಅದೇ ಈ ಲೆಗ್ ಡೇ. ಫೋಟೋ ತೊಗೊಂಡಾದ್ಮೇಲೆ ಗ್ರೋಸರಿ ಶಾಪಿಂಗ್ ಮಾಡಬೇಕು ಇವತ್ತಿನ ಊಟಕ್ಕೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ತುಂಬ ಚಳಿ, ಅದಕ್ಕೆ ಎರಡು ಕೈಯಲ್ಲೂ ಒಟ್ಟಿಗೆ ಹಿಡ್ಕೊಳಕ್ಕಾಗಲ್ಲ. ಇವತ್ತು ಇನ್ನೊಂದು ದಿನ ಆಗಿರೋದ್ರಿಂದ ಇವತ್ತು ಜಿಮ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ನೋ ಸ್ವಲ್ಪ ಲೈಟಾಗಿ ಆಗ್ತಾ ಇದೆ. ಆದರೆ ನಾನೇನಕ್ಕೆ ಇಷ್ಟು ಫಾಸ್ಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏನೋ ನಡೀತಾ ಇದೆ ಅದನ್ನು ತೋರಿಸೋದಕ್ಕೋಸ್ಕರ. ಇಲ್ಲೇನೋ ಕಾರ್ನಿವಲ್ ಅನಿಸುತ್ತೆ, ತೋರಿಸ್ತೀನಿ ನೋಡಿ. ಅಲ್ಲೇನೋ ಫಂಕ್ಷನ್ ಆಗ್ತಾ ಇದೆ, ಮೇ ಬಿ ಕಾರ್ನಿವಲ್ಲು. ನಾನೀಗ ಬಸ್ಸಿಗೆ ಲೇಟ್ ಆಗೋದ್ರಿಂದ ಅಲ್ಲಿವರೆಗೂ ಹೋಗಲ್ಲ. ಆದರೆ ಇಲ್ಲೇನಾದರೂ ಒಂದು ಸಲ ನೋಡಿ, ಇದು ಇಲ್ಲಿನ ಕಾಲೇಜು SRH ಹಾಕ್ಶೋಲೆ ಅಂತ. ಸೊ ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ನೀವು ನೋಡಿ, ಪ್ರೀ ವರ್ಕೌಟ್ನ ಈ ಬಾಟ್ಲಲ್ಲಿ ತುಂಬಿಸ್ಕೊಂಡು ಜಿಮ್ಗೆ ಹೊರಟಿದ್ದೀನಿ. ತುಂಬ ಚಳಿ ಇದೆ ಆಚೆ ಎಲ್ಲ. ಆದರೆ ನೋಡಿ, ವಿಡಿಯೋ ಮಾಡೋದು ಯಾವತ್ತು ಕೆಲಸ ಆಗುತ್ತೋ ಗೊತ್ತಿಲ್ಲ. ಇವಾಗ ಇಲ್ಲಿವರೆಗೂ ಪ್ಯಾಷನ್ ಥರ ಅನ್ಕೋತೀರೋ ಅವಾಗ ಮಾಡ್ಬಿಟ್ಟು ಹಾಕ್ತಾಯಿರಿ ವೀಡಿಯೋಸ್ನ. ಯಾಕೆಂದರೆ ಯಾವತ್ತೂ ಎಲ್ಲರೂ IT ಜಾಬ್ಸ್ ಎಲ್ಲ ಹೋದ್ಮೇಲೆ ಇಲ್ಲ, ಎಲ್ಲರೂ ಕೆಲಸ ಇಲ್ದಿರೋ ಟೈಮಲ್ಲಿ ಇದು ಒಂದು ಕೆಲಸ ಎಲ್ಲರೂ ಮಾಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಬಂದಾಗ ನೀವು ಮಾಡಬೇಕು ಅಂದಾಗ ಏನೂ ಓಡಲ್ಲ ತಲೆ. ಅದಕ್ಕೆ ಸ್ವಲ್ಪ ಅಷ್ಟಿಷ್ಟು ಪ್ಯಾಷನ್ ಇದ್ದಾಗಲೇ ವೀಡಿಯೋ ಮಾಡೋಕ್ಕೆ ಶುರು ಮಾಡಿ. ನಾನು ಇನ್ಮೇಲೆ ಜಿಮ್ ವೀಡಿಯೋಸ್ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ನ ನೋಡೋಣ ಹೇಗೆ ಆಗುತ್ತೆ ಅಂತ. ಇವಾಗ ಕೆಲಸ ಇರೋದ್ರಿಂದ ಟೈಮೇ ಸಿಗೋಲ್ಲ. ಅಲ್ಲಿ ಕೋಡಿಂಗ್ ಬರೆದಿರೋ ಜಾಗದಲ್ಲಿ ಕೋಡಿಂಗ್ ಕೆಲಸ ಸೇರಿಕೊಂಡು ಟೆನ್ಷನ್ ತೊಗೊಂಡು ಕೂತಿರ್ತೀನಿ ಯಾವಾಗಲೂ ಅಲ್ಲೇ. ಸೊ ನೋಡೋಣ ಹೇಗೆ ಆಗುತ್ತೆ. ಟೈಮ್ ಸಿಕ್ಕಿದ್ರೆ ಇದನ್ನು ಮಾಡಬೇಕು, ನೋಡೋಣ. ನೋಡಿ, ನಾನು ಜಿಮ್ ಸ್ಟಾಪಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ ಜಿಮ್ಗೆ. ಬೆಳಗ್ಗೆನೇ ಇವತ್ತು ಜಿಮ್ಮಲ್ಲಿ ಅಷ್ಟೊಂದು ಜನ ಇರಲ್ಲ. ಸೊ ಪ್ರತಿ ಸರಿ ರಾತ್ರಿ ಹೋಗಿ 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 ನೋಡಿ, ಇಷ್ಟು ಕೋಲ್ಡಲ್ಲೂ ಕೂಡ ನಾಯಿ ಹೆಂಗೆ ನಡ್ಸ್ಕೊಂಡು ಹೋಗ್ತಾರೆ ನೋಡಿ. ನಾನು ಒಂಥರ ಕೋತಿ ನನ್ನ ಮಗನೇ. ವಿಂಟರ್ ಜಾಕೆಟ್ ಬಿಟ್ಬಿಟ್ಟು ಸುಮ್ಮನೆ ಕಿತ್ತೋಗಿರೋ ಪುಲ್ಲೋವರ್ ಹಾಕೊಂಡ್ಬಂದಿದ್ದೀನಿ. ಚಳಿ ಸಾಯ್ತಾ ಇದ್ದೀನಿ, ಓಡ್ತಾ ಇದ್ದೀನಿ. ಜಿಮ್ಮಿಗೆ ಬಂದಾಗ ಒಂದೇ ಎಕ್ಸಸೈಸ್ ಇಷ್ಟ ಆಗಲ್ಲ, ಅದೇ ಈ ಲೆಗ್ ಡೇ. ನೋಡಿ, ನಮ್ಮ ಜಿಮ್ ಆಚೆ ಒಳಗಡೆ ಒಂದ್ಸರಿ ನೋಡ್ಕೊಬಿಡಿ. ಇದು ನೋಡಿ ನಮ್ಮ ಕಾರ್ಡಿಯೋ ಸೆಕ್ಷನ್ಸು. ಎಷ್ಟು ಟ್ರೆಡ್ಮಿಲ್ಗಳಿದೆ ನೋಡಿ. ಆಮೇಲೆ ಸೈಕಲ್ಸ್ ಎಷ್ಟಿದೆ. ಆ ಸೈಡ್ ಮತ್ತು ಮಷಿನ್ ವರ್ಕೌಟ್ಸ್. ವಿಷಯ ಅಂದರೆ ಇನ್ಮೇಲಿಂದ ಡೈಲಿ ನಾನು ಜಿಮ್ ಬ್ಲಾಗ್ಸ್ ಮಾಡ್ತೀನಿ. ಯಾಕೆಂದರೆ ತುಂಬ ದಪ್ಪ ಆಗೋಗಿದ್ದೀನಿ. ಈಗ ನನ್ನ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋನ ನಾನೇ ಡಾಕ್ಯುಮೆಂಟ್ ಮಾಡೋಕ್ಕೋಸ್ಕರ ಪ್ರತಿದಿನ ಸೌನ ಇಲ್ಲಿ ಎಷ್ಟು ಸೌನ ಹೆಲ್ಪ್ ಆಗುತ್ತೆ ಅಂದರೆ ಫುಲ್ಲು ಬಾಡಿನೇ ಒಂಥರ ಕ್ರೇಜಿಯಾಗಿ ಅನಿಸುತ್ತೆ. ಅದೇ ಸೌನ ಅಲ್ಲಿ ಹೋದ್ಮೇಲೆ ಜರ್ಮನಿಲಿ ಜಿಮ್ಮಿನ ಸೌನಗಡೆ ಹೇಗಿರುತ್ತೆ ಅಂತ ನೋಡಿ. ಇದರಲ್ಲಿ ಮಿನಿಮಮ್ ಅಂದರೆ 15 ಮಿನಿಟ್ಸ್ ಕೂತ್ಕೋತೀನಿ. ಈಗ ನೋಡಿ, ಜಿಮ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಸ್ಲೋ ಆಗಿ ನೋಡಿದ್ರೆ ಸ್ನೋ ಆಗೋದು ಕಾಣಿಸುತ್ತೆ ನಿಮಗೆ ನೋಡಿ. ಸ್ಲೋ ಆಗಿ ಜಾಸ್ತಿ ಆಗ್ತಾ ಇದೆ ಸ್ನೋ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇವತ್ತು ಒಂದು ಚೀಟ್ ಮೀಲ್ ತಿನ್ನೋಣ ಅಂತ ಇದ್ದೀನಿ. ಅದೇ ನನ್ನ ಲಾಸ್ಟ್ ಚೀಟ್ ಮೀಲು. ಅದಾದಮೇಲೆ ನಾನು ಯಾವತ್ತೂ ಇನ್ನು ಚೀಟ್ ಮೀಲ್ ತಿನ್ನಲ್ಲ. ಸೊ ಅದೇನು ಅಂದರೆ ಅದನ್ನು ಆಲ್ಮೋಸ್ಟ್ ಹೆಲ್ದಿ, ಆದರೆ ಏನು ಸೈಡಲ್ಲಿ ತಿಂತೀನೋ ಅದು ಮಾತ್ರ ಅನ್ಹೆಲ್ದಿ ಅಷ್ಟೇ. ಆದರೆ ಇವತ್ತೇ ಲಾಸ್ಟ್ ಅಂದಾಗ ಈ ಆಲೆ ಸೆಂಟರ್ ಅನ್ನೋದಕ್ಕೆ ಹೋಗ್ತೀನಿ. ಯಾಕೆ ಅಂದರೆ ವೀಸಾಗೋಸ್ಕರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾದ ಇಲ್ಲೇ ತೆಗಿಯೋದಂತೆ. ಸೊ ಅದನ್ನು ತೊಗೊಂಡು ಒಂದು ಬ್ಯಾಂಡೇಜ್ ತೊಗೊಂಡು ನೋಡಿ. ಇಲ್ಲಿನ ಮಾಲ್ಗಳು ನೋಡಿ ಹೇಗಿರುತ್ತೆ ಜರ್ಮನಿಲಿ. ನೋಡಿ, ಜರ್ಮನಿಲಿ ಮಾಲ್ಗಳು ಹೆಂಗಿದೆ, ತಾತಂದ್ರೆಲ್ಲ ಹೆಂಗೆ ರೆಡಿಯಾಗಿರ್ತಾರೆ. ನಾನು ಹೋಗ್ಬೇಕಾಗಿರೋ ಜಾಗ ಇವಾಗ DM. ಸೊ ಅಲ್ಲಿವರೆಗೂ ಹೋಗಬೇಕು ನೋಡಿ. ವ್ಯಾಲೆಂಟೈನ್ಸ್ ಡೇಗೆ ಹೂವಿನ ಅಂಗಡಿ ಹತ್ರ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿಗೆ ಬರಬೇಕಾಗಿರೋದು ನಾನು. ನೋಡಿ, ಈ ಥರ ಫೋಟೋ ತೆಗೆಸ್ಕೊತಾರೆ ವೀಸಾಗೆ. ಆಮೇಲೆ ಇದೆ DM. ಇಲ್ಲೇ ಫೋಟೋ ಜೆರಾಕ್ಸ್ ಎಲ್ಲ ತೆಗಿತಾರೆ. ಫೋಟೋ ತೊಗೊಂಡಾದ್ಮೇಲೆ ಗ್ರೋಸರಿ ಶಾಪಿಂಗ್ ಮಾಡಬೇಕು ಇವತ್ತಿನ ಊಟಕ್ಕೆ. ಬೇರೆ ಕವರ್ಡ್ಗಿಂತ ನಾರ್ಮಲ್ ಇರುತ್ತೆ. ಸೊ ಅದಕ್ಕೋಸ್ಕರ 1 ಕಿಲೋ ಚಿಕನ್ ಬ್ರೂಸ್ಟ್. ನೋಡಿ ಎಷ್ಟು ಜನ ಲೈನಲ್ಲಿದ್ದಾರೆ ಅಂತ. ಆಮೇಲೆ ಮೀನೆಲ್ಲ ನೋಡಿ ಎಷ್ಟು
ಎಷ್ಟು ಸಣ್ಣದಾಗಿ ಇಟ್ಟಿರ್ತಾರೆ. ಮತ್ತು ಏನೇನೋ ಇದೆ ಇಲ್ಲಿ ಐಟಮ್ಸ್ ತಿನ್ನೋ ಥರ. ಮತ್ತು ಇವೆಲ್ಲ ಬಿಟ್ಬಿಡ್ಬೇಕು ಫ್ರೈಡ್ ಐಟಮ್ಸ್ ತಿನ್ನೋದಿನ್ಮೇಲೆ. ನೋಡಿ ಹೆಂಗೆ ಬರ್ತಾ ಇದೆ ಸ್ನೋ. ಸೊ ಇನ್ಮೇಲೆ ಸ್ವಲ್ಪ ಬಾಡಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಇವತ್ತು ಲಾಸ್ಟ್ ಡೇ ಆಗಿರೋ ನೋಡಿ. ಜಿಮ್ಮಿಂದ ಬಂದ್ಬಿಟ್ಟು ಸ್ನಾನ ಮಾಡಿ ಅಡುಗೆ ಮಾಡಿಕೊಂಡೆ. ಈ ಗ್ರೇಟೆಸ್ಟ್ ಎವರ್ ಕಮ್ಬ್ಯಾಕ್ಗೆ ಇವತ್ತೇ ಬಿಗಿನಿಂಗು. ಯಾಕೆಂದರೆ ಇವತ್ತು ನಾನು ದ ಮೋಸ್ಟ್ ಅನ್ಹೆಲ್ದಿಯೆಸ್ಟ್ ಏನಿದೆಯೋ ಅದನ್ನು ತಿಂದ್ಬಿಡ್ತೀನಿ. ಸೊ ನಾಳೆಯಿಂದ ಇದನ್ನು ನೋಡಿ, ಪರೋಟ ರೆಡಿಮೇಡ್ ಸಿಗುತ್ತೆ, ಅದ್ರ ಜೊತೆಗೆ ಚಿಕನ್. ಆದರೆ ಒಬ್ಬ ಮನುಷ್ಯನ ಕ್ಯಾಲರಿ ಬಜೆಟ್ಗೆ ಅದು ಮೀರಿಬಿಡುತ್ತೆ. ಸೊ ಇನ್ಮೇಲೆ ಕ್ರೇಜಿಯಾಗಿ ಬಾಡಿ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಸ್ವಲ್ಪ ಕ್ಯಾಲರೀಸ್ ಎಲ್ಲ ನೋಡ್ಕೊಂಡು ತಿಂತೀನಿ. ಸೊ ಅದಕ್ಕೋಸ್ಕರ ಇದೇ ಲಾಸ್ಟ್ ಮಾಡ್ತೀನಿ. ಸೊ ಇದೇ ಆಗಿತ್ತು ಗೈಸ್ ನನ್ನ ಇವತ್ತಿನ ವ್ಲಾಗ್. ಸೊ ಬಾಯ್ ಎಲ್ಲರಿಗೂ, ಆರಾಮಾಗಿರಿ, ಚೆನ್ನಾಗಿರಿ, ಬಾಯ್ ಬಾಯ್.